ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಇದೀನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳ ಮುಂದಿನ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಎಲ್ಲ ವೀಡಿಯೋಸ್ಗಳಿಗೂ ಅತ್ಯುತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ. ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ತಮ್ಮ ಒಂದು ಪ್ರೀತಿ ನಮ್ಮ ಒಂದು ವಿಡಿಯೋ ಮೇಲೆ ಇರಲಿ ಅಂತ ಹೇಳ್ತಾ, ಮುಂದಿನ ಕಂಟಿನ್ಯೂ ಒಂದು ಪಾಠನ ನೋಡೋಣ. 4.5 ವಿನ್ಯಾಸಗಳನ್ನು ಆರಿಸಿ ಸಂಬಂಧಗಳನ್ನು ತೋರಿಸಿ. ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಮೊದಲ ಭಾಗದಲ್ಲಿ ಬೀಜೋಕ್ತಿಗಳ ಒಂದು ಇಣುಕು ನೋಟವನ್ನು ಪಡೆದಿದ್ದು ಅವುಗಳ ಸರಳ ವಿನ್ಯಾಸಗಳು ಮತ್ತು ಸಂಬಂಧಗಳನ್ನು ಸಂಕ್ಷಿಪ್ತ ಮತ್ತು ಸೊಗಸಾಗಿ ವಿವರಿಸಲು ಅವುಗಳನ್ನು ಹೇಗೆ ಉಪಯೋಗಿಸಬಹುದು ಅಂತ ಹೇಳಿಬಿಟ್ಟು ನೋಡಿದ್ವಿ. ಹಿಂದಿನ ವಿಡಿಯೋದಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಸರಿಯಾದ ಸರಳೀಕೃತ ರೂಪವನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ನೋಡಿದ್ವಿ, ಬಿಡಿಸಿದ್ವಿ. ಇಲ್ಲಿ ನಾವು ವಿವಿಧ ಸನ್ನಿವೇಶಗಳಲ್ಲಿ ಪರಿಮಾಣಗಳ ನಡುವಿನ ಸಾಮಾನ್ಯ ಸಂಬಂಧವನ್ನು ಹುಡುಕಬೇಕೀಗ. ಹಾಗಾದರೆ ಇಲ್ಲೂ ಸಹ ಈ ಒಂದು ಲಾಸ್ಟಿಗೆ ನಾವು ಸಂಬಂಧವನ್ನು ಹುಡುಕಕ್ಕೆ ಟ್ರೈ ಮಾಡಿದ್ವಿ. ಇದೇ ರೀತಿ ನೆಕ್ಸ್ಟ್ ಮುಂಬರುವ ಒಂದು ವಿಡಿಯೋ, ಈ ಒಂದು ಮುಂಬರುವ ಒಂದು ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಸಂಬಂಧವನ್ನು ಹುಡುಕೋದನ್ನು ಮುಂದುವರಿಸ್ತೇವೆ. ಅವುಗಳನ್ನು ಬೀಜೋಕ್ತಿಗಳಾಗಿ ಬರೆಯುವ ಮೊದಲು ಸರಳ ಭಾಷೆಯಲ್ಲಿ ವಿವರಿಸುವ ಅಥವಾ ಗಣಿತದ ಸಂಬಂಧಗಳನ್ನು ದೃಶ್ಯೀಕರಿಸುವ ಮಹತ್ವವನ್ನು ನಾವು ನೆನಪಿನಲ್ಲಿಟ್ಕೊಳ್ಳೋಣ. ಇಲ್ಲಿ ಸೂತ್ರ ಪತ್ತೆದಾರಿ ಅನ್ನೋ ಒಂದು ಚಟುವಟಿಕೆಯನ್ನು ಕೊಟ್ಟು ಸಂಬಂಧವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಪ್ರತಿ ಸಂದರ್ಭದಲ್ಲಿ ಸಂಖ್ಯಾ ಯಂತ್ರವು y ನ ಮೇಲ್ಭಾಗದಲ್ಲಿರುವ 2 ಸಂಖ್ಯೆಗಳನ್ನು ಒಳ ಸೇರಿಕೆಯಾಗಿ ಇನ್ಪುಟ್ ತೆಗೆದುಕೊಂಡು ಕೆಲವು ಕ್ರಿಯೆಗಳನ್ನು ನಿರ್ವಹಿಸಿ ಫಲಿತಾಂಶವನ್ನು, ಇಲ್ಲಿ ಒಂದು ಮಷೀನ್ ಇದೆಯಂತೆ. ಈ ಮಷೀನು ಪ್ರತಿ ಸಂದರ್ಭದಲ್ಲೂ ಇನ್ಪುಟ್ ಮೇಲೆ ಒಂದೇ ರೀತಿಯ ಕ್ರಿಯೆಯನ್ನು ನಿರ್ವಹಿಸತ್ತಂತೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವೆರಡರ ಒಂದು ಏನೋ ಒಂದು ಕ್ರಿಯೆ ನಡೆದ್ಬಿಟ್ಟು, ಒಂದು ಮಷೀನು ಕ್ರಿಯೆ ನಡೆದ್ಬಿಟ್ಟು ಅದರ ಆನ್ಸರ್ 8 ಬರುತ್ತಂತೆ. ಹಾಗಾದರೆ ಆ ಬೀಜೋಕ್ತಿ ಅಥವಾ ಆ ಕ್ರಿಯೆ ಏನು ನಡೆದಿದೆ ಅಂತ ಹೇಳಿಬಿಟ್ಟು ಬರಿಬೇಕಂತೆ, ಅಷ್ಟೇ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ಲು ನೀವು ನೋಡಬಹುದು ಏನಿದೆ ಅಂತ ಹೇಳಿಬಿಟ್ಟು. ಓಕೆ, ಇವೆರಡರ ಮಧ್ಯೆ ನಾವು ಯಾವ ಒಂದು ಕ್ರಿಯೆಯನ್ನು ಮಾಡಿದ್ರೆ ನಮಗೆ ಆನ್ಸರ್ 8, ಇಲ್ಲಿ ಇವೆರಡರ ಮಧ್ಯೆ ಆನ್ಸರ್ 15. ಒಂದ್ಸಲಿ ನೋಡೋಣ. 5ಕ್ಕೆ 2 ಕೂಡ್ಸೋಣ. 5 2 7 ಆಯಿತು. ಇಲ್ಲ 8 ಇದೆ. ಓಕೆ, 5ರಲ್ಲಿ 2 ಕಳಿಯೋಣ. 5ರಲ್ಲಿ 2 ಹೋದರೆ ಎಷ್ಟಾಯಿತು? 3 ಉಳಿತು. ಅದನ್ನು ಸಹ ಸಾಧ್ಯವಿಲ್ಲ. ನೆಕ್ಸ್ಟು ಮತ್ತೇನು ಮಾಡಬಹುದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದಾಗ ಒಂದು ಪಾಯಿಂಟ್ ಬರುತ್ತೆ. ಅದೇನಪ್ಪ ಅಂತಂದರೆ 5 2 10, ಇದನ್ನು ಗುಣಿಸ್ಕೋಣ. 10ರಲ್ಲಿ 2 ಹೋದರೆ 8. ಓಕೆ ಫೈನ್. ಅದೇ ರೀತಿ ಇದನ್ನು ನೋಡೋಣ. 8 2 16, 16ರಲ್ಲಿ 1 ಹೋದರೆ ಸಂಬಂಧ ಸಿಕ್ತು 15. ಅದೇ ಇಲ್ಲಿ ನೋಡಿದಾಗ 9 2 18, 18ರಲ್ಲಿ 11 ಹೋದರೆ ಡೆಫಿನೆಟ್ಲಿ 7. ಹಾಗಾದರೆ ಇದು ಫಾಲೋ ಆಗ್ತಾ ಇದೆ ಅಂತ ಅಂದಮೇಲೆ ನಾವಿಲ್ಲಿ ಒಂದು ಬೀಜೋಕ್ತಿಯನ್ನು ಬರಿಬೇಕಾಗತ್ತೆ. ಏನಪ್ಪ ಬೀಜೋಕ್ತಿ ಅಂತಂದರೆ, ಸಿಂಪಲ್ಲಾಗಿ 2 × 5 ಅಥವಾ 5 × 2 -2. ನಮಗೆ ಬಂದಿದೆ 8. ಓಕೆ, ಇಲ್ಲಿ ಬೀಜೋಕ್ತಿ ಏನಾಯಿತು? 8 × 2 -1 = 15. ಅದೇ ಇಲ್ಲಿ ಬಂದರೆ 9 × 2 -11, 7 ಬಂತು. 10 × 2 10 2 20, 20ರಲ್ಲಿ 10ನ್ನು ಕಳೆದ್ರೆ, ಅಂದರೆ ಈ 10ನ್ನು ಕಳೆದ್ರೆ 10 ಬಂತು. ಈಗ ಇಲ್ಲಿ ನೋಡೋಣ. 6 × 2 6 2 12, 12ರಲ್ಲಿ 4 ಕಳೆದ್ರೆ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಆ ಬಾಕ್ಸಲ್ಲಿರೋದನ್ನು ನಾವು ಬರಿಬೇಕಾಗತ್ತೆ. 12ರಲ್ಲಿ 4 ಕಳೆದ್ರೆ 8 ಬರುತ್ತೆ ಅಲ್ವಾ? ಆನ್ಸರ್ ಇಲ್ಲನ ಬರೀ. ಇಲ್ಲಿ ಅದೇ ಕೊಟ್ಟಿದ್ದಾರೆ. ಇನ್ಪುಟ್ ಬೀಜೋಕ್ತಿ 2 × 5 -2 ಅಂತ ಅಂದರೆ 2a - b ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. 2a ಅಂತ ಅಂದರೆ ಇದು a. ಓಕೆ, ಇದು 5 ಇದೆಯಲ್ಲ, ಅದು a, ಇದು b. ಓಕೆ, ಪ್ರತಿ ಸಲಿನೂ ಇದು a, ಇದು b. ಅದಕ್ಕೆ ಒಂದು ನಾವು ಸೂತ್ರವನ್ನು ಕಂಡು ಹಿಡಿದ್ಬಿಟ್ಟು ಮಾಡಿದ್ದಾರೆ ಅವರು. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ ಮುಂದಿನ ಸಂಖ್ಯಾ ಯಂತ್ರಗಳಿಗೆ ಸೂತ್ರಗಳನ್ನು ಕಂಡುಹಿಡಿಯಿರಿ. ನಾವೀಗ ಸೂತ್ರವನ್ನು ಕಂಡುಹಿಡಿಬೇಕಂತೆ. ಮತ್ತು ಪ್ರತಿ ಗುಂಪಿನ ಒಳಸೇರಿಕೆಗೆ ಬೀಜೋಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೀವು ನೋಡಬಹುದು ಇಲ್ಲಿ ಏನಿದೆ. 5ಕ್ಕೆ 2 ಕೂಡಿಸಿದ್ರೆ 7, 8ಕ್ಕೆ 1 ಕೂಡಿಸಿದ್ರೆ 9. ಆದರೆ ಇಲ್ಲಿ 5 ಕೊಟ್ಟಿದ್ದಾರೆ, ಇಲ್ಲಿ 7 ಕೊಟ್ಟಿದ್ದಾರೆ. 9ಕ್ಕೆ ಮತ್ತೆ 11 ಕೂಡಿಸಿದ್ರೆ 20. ಏನಾದರೂ ಒಂದು ಸಂಬಂಧ ಇದೆಯಲ್ವಾ? ಏನಾದರೂ ಒಂದು ನಾವು ಏನನ್ನು ತೋರಿಸಬಹುದು. ಇಲ್ಲಿ ಒಂದು ಎಕ್ಸ್ಪ್ರೆಷನ್ಸ್ ಬರಬೇಕು ಅಂತ ಅಂದರೆ ಏನಾದರೂ ಒಂದು ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ನೋಡಬೇಕು ನೀವು. ಹೇಗೆ ನೋಡೋದು ಅಂತ ಅಂದರೆ, 5ಕ್ಕೆ 2 ಕೂಡಿಸ್ಬಿಡಿ. 7 ಎಷ್ಟು ಕಡಿಮೆ ಇದೆ? 2 ಕಡಿಮೆ ಇದೆ. ನೋಡೋಣ, ಮಾಡೋಣ. 7ರಲ್ಲಿ 2 ಕಡಿಮೆ ಇದೆ. ಎಷ್ಟಾಯಿತು? 5 ಆಯಿತು. ಕರೆಕ್ಟು.
ನೆಕ್ಸ್ಟು 8 ಪ್ಲಸ್ 1 ಮಾಡೋಣ. ಎಷ್ಟಾಯಿತು? 9 ಆಯಿತು. 9ರಲ್ಲೂ 2 ಕಡಿಮೆ ಮಾಡಿ 7. ಅಲ್ಲೆಲ್ಲೆಲ್ಲೇ ಬಂತು. 9 ಪ್ಲಸ್ 11 20 ಆಯಿತು. 20ರಲ್ಲೂ 2 ಕಡಿಮೆ ಮಾಡಿ 18 ಬಂತು. 10 ಪ್ಲಸ್ 10 20. 20ರಲ್ಲಿ 2 ಕಡಿಮೆ ಮಾಡಿ 18. ಎ ಪ್ಲಸ್ ಬಿ ಗೊತ್ತಿಲ್ಲ, ಎ ಪ್ಲಸ್ ಬಿನೇ ಬರುತ್ತೆ. ಮತ್ತೆ ಕಡಿಮೆ ಮಾಡಿ -2. ಹಾಗಾದರೆ ಇಲ್ಲಿ ಬೀಜೋಕ್ತಿ ಯಾವ್ದು ಬಂತು? ಎ ಪ್ಲಸ್ ಬಿ ಮಾಡಿ -2. ಬೇಕಾದರೆ ಇದನ್ನು ಬ್ರಾಕೆಟಲ್ಲಿ ಹಾಕೋಬೋದು. ಎ ಪ್ಲಸ್ ಬಿ ಮಾಡಿ -2. ಓಕೆ, ಮೈನಸ್ ಮಾಡಲಿಲ್ಲ ಅಂತಂದರೆ ನಾವೇನು ಮಾಡಿ, ಈ ಬ್ರಾಕೆಟ್ ಹಾಕಲಿಲ್ಲ ಅಂತಂದರೆ ನೀವೇನು ಮಾಡಿಬಿಡ್ತೀರಾ ಅಂತಂದರೆ, ಎ ಅಂತ ಅಂದರೆ 10, ಬಿ ಅಂತ ಅಂದರೆ 10, 10ರಲ್ಲಿ 2 ಕಡಿಬೇಕಂತ 8, 10 8 18. ಓಕೆ, ಈ ರೀತಿಯಾಗೂ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಏನಾಗುತ್ತೆ, ನಾವು ಬ್ರಾಕೆಟನ್ನು ಎಕ್ಸಾಕ್ಟಾಗಿ ನಾವು ಇದನ್ನು ಮಾಡಿದ್ವಿ, ಅದಾದಮೇಲೆ 2 ಕಳೆದ್ವಿ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ನಾವಿಲ್ಲಿ ಬ್ರಾಕೆಟನ್ನು ಮೆನ್ಷನ್ ಮಾಡ್ತಾ ಇದ್ವಿ. ಸೊ ಅದನ್ನು ಇಲ್ಲಿ ಬೀಜೋಕ್ತಿಯನ್ನು ಬರ್ಕೊಂಡು ಹೋಗೋಣ. ಈ ರೀತಿಯಾಗಿ ಬರೆದ್ರೆ ಆಗಲ್ಲ. 5 ಪ್ಲಸ್ 2 -2 = 5 ಬಂತು. ಇಲ್ಲಿ 8 ಪ್ಲಸ್ 1 -2 7 ಬಂತು. 9 ಪ್ಲಸ್ 11 -2 18 ಬಂತು. 10 ಪ್ಲಸ್ 10 -2 18 ಬಂತು. ಕೊನೆಗೆ ಎ ಪ್ಲಸ್ ಬಿ -2. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಅದೇ ರೀತಿ ಮುಂದಿನ ಮಷೀನನ್ನು ಸಹ ನಾವು ರೆಡಿ ಮಾಡಬೇಕು. ಸಂಬಂಧವನ್ನು ಫಸ್ಟು ನಾವು ಹುಡ್ಕೋಬೇಕಾಗತ್ತೆ. ಏನು ಸಂಬಂಧ ಇದೆ ಇಲ್ಲಿ? 4 1 ಕೂಡಿಸ್ಬಿಟ್ಟಿದ್ದಾರಾ? 5. ಈಸಿಯಾಗಿ ಸಿಕ್ಬಿಡ್ತು. ಅದೇ ಈಗ ಇಲ್ಲಿ ಮಾಡಬೇಕಲ್ಲ, 6ಕ್ಕೆ 0 ಕೂಡಿಸಿದ್ರೆ 1, ಇಲ್ಲ 6ಕ್ಕೆ 0 ಕೂಡಿಸಿದ್ರೆ 6 ಬರಬೇಕಾಗಿತ್ತು. 3ಕ್ಕೆ 2 ಕೂಡಿಸಿದ್ರೆ 5 ಬರಬೇಕಾಗುತ್ತೆ. ಹಾಗಾದರೆ ನಾವು ಮೊದಲ ಒಂದು ನಮ್ಮ ಊಹೆ ತಪ್ಪಿದೆ, ಅಂದರೆ ಇಲ್ಲಿ ಕೂಡಿಸಿದ್ದಾರೆ ಅನ್ನೋದು ತಪ್ಪಿದೆ. ಓಕೆ, ನೆಕ್ಸ್ಟ್ ಮುಂದೆ ನೋಡೋಣ. 5 ಬರಬೇಕು ಅಂತ ಹೇಳ್ತಿದ್ದಾರೆ. 4 1 4 ಇಲ್ಲ. ಸೊ ಅದು ಬರ್ತಾ ಇಲ್ಲ. 4ಲ್ಲಿ 1 ಕಳೆದ್ರೆ ಅದು ಬರ್ತಾ ಇಲ್ಲ. ಸೊ ಏನಾದರೂ 4ಕ್ಕೆ ನಾವು ಜಾಸ್ತಿ ಮಾಡಿದಾಗ ಏನಾದರೂ ಬರುತ್ತಾ ಅಂತ ಹೇಳಿಬಿಟ್ಟು ನೋಡೋಣ. 4 1 4 ಪ್ಲಸ್ 1 5 ಅಲ್ವಾ? ನೋಡೋಣ. 4 1 4 ಪ್ಲಸ್ 1 5 ಆಯಿತು. 6 1 6 ಅಲ್ಲ 4 1 ಈ 4 1ರಿಂದ 4 ಮಾಡಿದ್ದು ನಾನು. 6 0 0. ಓಕೆ, ಪ್ಲಸ್ 1 ಎಕ್ಸ್ಟ್ರಾ ಕೊಡ್ತಾ ಇರೋದು. ಓಕೆ, ಪ್ಲಸ್ 1 0ಗೆ 1 ಕೂಡಿಸಿದ್ರೆ 1. ಓಕೆ, ನೆಕ್ಸ್ಟ್ ನೋಡೋಣ. 3 2 ಇದನ್ನು ಗುಣಿಸ್ತಾ ಇದ್ದೀನಿ ನಾನು. 3 2 6. 6ಕ್ಕೆ 1 ಕೂಡಿಸೋಣ, 7 ಬಂತು ಅಲ್ವಾ? ಓಕೆ, ಹಾಗಾದರೆ ಫೈನಲ್ಲು ನಮಗೆ ಒಂದು ಸಿಕ್ತು. ಯಾವ ರೀತಿಯಾಗಿ ಬೀಜೋಕ್ತಿ ಅಂತ ಅಂದರೆ, ಸೊ 4 ಇಂಟು 1, ಯಾವ 1 ಇಲ್ಲಿ ಕೊಟ್ಟಿದ್ದಾರಲ್ಲ 1, ಆ 1. 4 1 4, ಅದಕ್ಕೆ 1 ಕೂಡಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಕೂಡಿಸಿದಾಗ 5 ಬಂತು. ಓಕೆ, ನೆಕ್ಸ್ಟ್ 6 0ಗೆ 0 ಗುಣಿಸ್ಕೊಳ್ಳಿ. ಏನು ಕೊಟ್ಟಿದ್ದಾರಲ್ವ, ಎ ಮತ್ತು ಬಿ ಅನ್ನು ಗುಣಿಸ್ಕೊಳ್ಳಿ. ಸೊ ಗುಣಿಸ್ಕೊಂಡು 1 ಕೂಡಿಸಿ, ಉತ್ತರ 1. 3 ಇಂಟು 2 3 2 6ಕ್ಕೆ 1 ಕೂಡಿಸಿದ್ರೆ 7. 10 ಇಂಟು 3 10 3 30 ಪ್ಲಸ್ 1 31 ಬರೆದು ಬಿಡಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಈಗ ಲಾಸ್ಟ್ ಫೈನಲಲ್ಲಿ ಬೀಜೋಕ್ತಿ ಬರಬೇಕಾಯಿತು. ಎ ಇಂಟು ಬಿ ಪ್ಲಸ್ 1. ಓಕೆ, ಎ ಇಂಟು ಬಿ ಪ್ಲಸ್ 1 ಆಯಿತಾ? ಈ ಎರಡನ್ನು ಸಹ ಗುಣಿಸ್ಬಿಟ್ಟು 1 ಕೂಡಲಾಗಿದೆ ಅಂತ ತೋರ್ಸೋಕ್ಕೋಸ್ಕರ ನಾವು ಇಲ್ಲಿ ಒಂದು ಲಾಸ್ಟಿಗೆ ಫೈನಲ್ ಇಲ್ಲಿ ಸೂತ್ರಕ್ಕೆ ಬಂದಿದ್ದೇವೆ. ಸೊ ಈಗ ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ, ಈಗ ನಿಮ್ಮದೇ ಒಂದು ಸೂತ್ರವನ್ನು ಮಾಡಿ, ಆ ಸೂತ್ರ ಉಪಯೋಗಿಸಿ ಕೆಲವು ಸಂಖ್ಯಾಯಂತ್ರಗಳನ್ನು ಉದಾಹರಣೆಯಾಗಿ ಬರೆಯಿರಿ. ಅದನ್ನು ಕಂಡುಹಿಡಿಯಲು ನಿಮ್ಮ ಸಹಪಾಠಿಗಳಿಗೆ ಸಹಾಯವನ್ನು ಸವಾಲು ಹಾಕಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ನಮ್ಮದೇ ಒಂದು ಮಷೀನನ್ನು ಮಾಡಬೇಕಂತೆ. ಸೊ ಬನ್ನಿ ಮಾಡೋಣ. ಓಕೆ, ಸೊ ಅಲ್ಲಿಂದ ಎಷ್ಟು ಬಂದಿದೆ ರಿಸಲ್ಟ್? 19 ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲೇನು ಮಾಡ್ತೀನಿ, ಇದಕ್ಕೆ 3 ಅಂತ ಕೊಡ್ತೇನೆ, ಇದಕ್ಕೆ 7 ಅಂತ ಕೊಡ್ತೇನೆ. ಸೊ ಇಲ್ಲಿ ಆನ್ಸರ್ 19 ಬರಬೇಕು. ಓಕೆ, ಏನು ಮಾಡಿದ್ದೀನಿ ನೋಡಿರಿ ನೀವು. 3 7 10. ನೆಕ್ಸ್ಟು 3 7 21. 21ರಲ್ಲಿ 2 ಕಳೀರಿ ನೋಡೋಣ. ಸೊ ಅದಕ್ಕೋಸ್ಕರ
ಎ ಇಂಟು ಬಿ ಮಾಡಿದ್ದೇನೆ, ಅದಕ್ಕೆ -2 ಮಾಡಿದ್ದೇನೆ. ಅಂದರೆ 3 × 7 -2, 3 7 21 -2 ಅಂದರೆ 19. ನಾವು ಬಹಳ ಈಸಿಯಾಗಿ ಮಾಡ್ಬೋದು. 3 7 19 ಕೊಡಬೇಕು ಅಂತ ಏನಿಲ್ಲ. ನೀವು ಸಿಂಪಲ್ಲಾಗಿನೂ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ. ಸೊ ಸ್ಟಾರ್ಟಿಂಗಲ್ಲಿ ಬೇಕಾದರೆ ನೀವು 3 7 ಪ್ಲಸ್ ಮಾಡಿಕೊಂಡೆ 10 ಅಂತಲೂ ಕೊಟ್ಟರು ಸಹ ಅಲ್ಲಿ ಕೂಡಿದ್ದಾರೆ ಅಂತ ಹೇಳ್ಕೊಡ್ರಿ. ಅಥವಾ 7 3 7ರಲ್ಲಿ -3 ಕಳೆದಿದ್ದಾರೆ, 4 ಬಂದಿದೆ ಆನ್ಸರು. ಸಿಂಪಲ್ ಆಗಿ ಹೋಗಿ, ಒಂದೇ ಸಲ ಈ ರೀತಿಯಾಗಿ ಇಷ್ಟು ಜಟಿಲವಾಗಿ ತೊಗೊಳ್ಬೇಕು ಅಂತ ಏನಿಲ್ಲ. ಸೊ ನಾವೀಗ ಫ್ರೆಂಡ್ಸಿಗೆ ಸವಾಲು ಹಾಕ್ತಾ ಇರೋದಲ್ವಾ, ಅಲ್ಲಿ ಕೊಟ್ಟಿದ್ದಾರೆ ಸವಾಲು ಹಾಕ್ರಿ ಅಂತ. ಸವಾಲು ಹಾಕ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಆದರೂ ಟ್ವಿಸ್ಟ್ ಇರಬೇಕಲ್ವ ಸ್ಟೋರಿಯಲ್ಲಿ. ಹಾಗಾಗಿಬಿಟ್ಟು ನಾನಿಲ್ಲಿ ಎ ಇಂಟು ಬಿ -2 ಅವರಿಗೆ ಕೊಡಿ. ಸೊ ಇಲ್ಲಿ -2 ಇರಬೇಕು ಅಂತ ಏನಿಲ್ಲ, -3 ಆದರೂ ಕೊಡಿ, ಆ ಡಿಫ್ರೆನ್ಸಲ್ಲಾದರೂ ಕೊಡಿ, ಒಂದಾದರೂ ಡಿಫ್ರೆನ್ಸಲ್ಲಾದರೂ ಕೊಡಿ, ಅಥವಾ ಒಂದು ಜಾಸ್ತಿ ಎಲ್ಲಾದರೂ ಕೊಡಿ. ಸೊ ಅದು ನಿಮ್ಮ ಇಷ್ಟ. ಸೊ ಬೇಕಾದರೆ ಇನ್ನೊಂದು ಕೊಡ್ತೇನೆ ನಾನು, ನೋಡೋಣ. ಸೊ ಇನ್ನೊಂದು ಮಿಷಿನು, ಓಕೆ ಫೈನ್. ಓಕೆ 2 ಕೊಡ್ತೀನಿ, ಇಲ್ಲಿ 4 ಕೊಡ್ತೀನಿ, ಇಲ್ಲಿ 11 ಕೊಡ್ತೀನಿ. ಓಕೆ, ಈಗ ಅವರಿಗೆ ಸವಾಲು ಹಾಕಿ ಸೊ ಇದು ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ಸೊ ಅವರು ಇಲ್ಲಿ ಸೂತ್ರವನ್ನು ಬರೀಲಿ. ಸೊ 2 ಮತ್ತು 4 6 ಇದೆ, ಬಟ್ ಇಲ್ಲಿ 11 ಬರಬೇಕಂತೆ. ಸ್ವಲ್ಪ ಸಂಬಂಧವನ್ನು ನೋಡಿ ಅಥವಾ ಇಂಟು ಮಾಡಿ. 2 4 8, 8ರಲ್ಲಿ ಮತ್ತೆ 11, ಅಲ್ಲೂ ಸಹ ಯಾವುದಾದ್ರೂ ಒಂದೇ ಒಂದು ಮಷೀನಲ್ಲಿ ಬಹಳಷ್ಟು ಸಂಬಂಧಗಳು ಬರ್ಬೋದು, ಬರೋಕ್ಕಾಗಲ್ಲ ಅಂತ ಏನಿಲ್ಲ. ಸೊ ಇಲ್ಲಿ ನಾನು ತೊಗೊಂಡಿದ್ದ ಸಂಬಂಧ A + B 2 + 4 6 ಆಯಿತು. 6ಕ್ಕೆ 5 ಕೂಡಿಸಿ ನಮಗೆ ಆನ್ಸರ್ ಬಂತು 2 + 4 + 5, 6 + 5 = 11 ಬಂದಿದೆ. ಸೊ ನಮ್ಮ ಒಂದು ಮಷೀನ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ, ಅಂತಂದರೆ ನಿಮ್ಮ ಫ್ರೆಂಡ್ ಸರಿಯಾಗಿ ಸವಾಲನ್ನು ಹಾಕಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಈ ಒಂದು. ಇನ್ನೊಂದೇನೋ ಕೊಟ್ಟಿದ್ದಾರೆ, ಶಿಕ್ಷಕರಿಗೆ ಸೂಚನೆ, ಸಮಸ್ಯೆಗಳನ್ನು ಬಿಡಿಸುವುದು ಮಾತ್ರವಲ್ಲದೆ ಹೊಸ ಪ್ರಶ್ನೆಗಳನ್ನು ರಚಿಸುವುದು ಕಲಿಕೆ ಮತ್ತು ಗಣಿತದ ಭಾಗನೇ ಆಗಿದೆ. ಹೌದು, ಡೆಫಿನೆಟ್ಲಿ. ಸೊ ನೀವು ಹೊಸ ಪ್ರಶ್ನೆಗಳನ್ನು ಮಾಡಿದ್ರೆ ಅಲ್ಲೂ ಸಹ ನಿಮ್ಮ ಒಂದು ಕಲಿಕೆ ಪರ್ಮನೆಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಒಂದು ಕಂಟಿನ್ಯೂ ಮಾಡೋಣ. ವಿನ್ಯಾಸಗಳನ್ನು ವಿವರಿಸಲು ಬೀಜೋಕ್ತಿಗಳನ್ನು ಹುಡುಕೋಣ. ಥ್ಯಾಂಕ್ ಯು ಮಕ್ಕಳ.